ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವಂತಹ ನಿಜವಾದ ಭಾವನೆಗಳು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಹಾಗೆಯೇ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಸೋಲ್ಮೇಟ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ? ಸೊ ಜೀವನ ಸಂಗಾತಿ ಅಂದ ಕೂಡಲೇ ಬರೀ ನನ್ನ ಹಸ್ಬೆಂಡ್ ಬಗ್ಗೆ, ನನ್ನ ವೈಫ್ ಬಗ್ಗೆ ನೋಡಬೇಕಾ ಈ ರೀಡಿಂಗ್ನ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ನಿಮ್ಮ ಪಾರ್ಟ್ನರ್, ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಅವರಿಗೆ ಇದು ಕನೆಕ್ಟ್ ಆಗುವಂಥದ್ದು ಆಗಿರುತ್ತೆ. ಓಕೆ? ಸೊ ಕಣ್ಮುಚ್ಚಿ ಮೊದಲನೇದಾಗಿ ನಿಮ್ಮ ಪ್ರೀತಿಯ ಎನರ್ಜಿನ ಫೀಲ್ ಮಾಡಿ, ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ, ನಿಮ್ಮ ಪ್ರೀತಿಯಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ ಏನಿತ್ತು ಕಣ್ಣು ಮುಂದೆ ಒಂದು ಸೆಕೆಂಡ್ ತಂದ್ಕೊಳ್ಳಿ, ಪಿಕ್ಚರ್ ಥರ. ಸೊ ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡಿ. ಓಕೆ? ಸೊ ಈಗ ನಾನು ಕ್ಯಾಂಡಲ್ ಫ್ಲೇಮ್ನ ಹಚ್ತೀನಿ. ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ ಅವ್ರ ಹೆಸರನ್ನ ಮನಸ್ಸಲ್ಲೇ ಫೀಲ್ ಮಾಡ್ತಾ 3 ಬಾರಿಯಾಗಿ ಹೇಳ್ಕೊಳ್ಳಿ. ಓಕೆ? ಎಸ್, ಈ ಒಂದು ಕ್ಯಾಂಡಲ್ ನೋಡ್ತಾ, ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿಯಾಗಿ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಏನಿದೆ ಎನರ್ಜಿ ಚೆಕ್ ಮಾಡೋಣ. ಆದಿಪರಾಶಕ್ತಿ ಜಗನ್ನಾಥ. ಓಕೆ? ನಿಮ್ಮ ಪರ್ಸನ್ನಲ್ಲಿ ಇರುವಂತಹ ಗುಪ್ತ ಭಾವನೆಗಳೇನಿದೆ, ಅವ್ರು ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ ಚೆಕ್ ಮಾಡೋಣ. ಅವರ ಮನಸ್ಸಲ್ಲಿ ಒಂದಷ್ಟು ಕತ್ತಲೆಗಳನ್ನು ತುಂಬಿಕೊಂಡಿರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆನಾ? ಸೊ ಕೆಲವೊಂದಷ್ಟು ವಿಷಯಗಳಲ್ಲಿ ನಿಮ್ಮ ಪರ್ಸನ್ ಧೈರ್ಯ ಮಾಡಬೇಕಾಗಿದೆ, ಕೆಲವೊಂದಷ್ಟು ವಿಷಯಗಳನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಕೆಲವೊಂದು ವಿಷಯಗಳು ಅವರಿಗೆ ಕ್ಲಿಯರ್ ಆಗಿ ಸತ್ಯಗಳು ಗೊತ್ತಾಗಬೇಕಾಗಿದೆ. ಓಕೆ? ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮನಸ್ಸಿನ ತುಂಬ ಕತ್ತಲೆಯನ್ನು ತುಂಬಿಕೊಂಡಿದ್ದಾರೆ ಅನ್ನೋಂತಹ ಒಂದು ಎನರ್ಜಿಲಿ ಬರ್ತಿದೆ. ಆ ಕತ್ತಲೆಯನ್ನು ಹೋಗಲಾಡಿಸಿ ಸತ್ಯವನ್ನು ಅವರು ಅರ್ಥಕೊಳ್ಳುವಂತಹ ಒಂದು ಎನರ್ಜಿಲಿ ಬರ್ತಿದೆ. ಅಂದರೆ ಆ ಸತ್ಯವನ್ನು ಅರ್ಥಕೊಳ್ಬೇಕಾಗಿದೆ ಅವರು. ಎಲ್ಲ ಒಂದು ಕಡೆ ಬೇರೆ ಯಾರೋ ಏನೋ ಹೇಳಿದನ್ನ ನಂಬಿಕೊಂಡು ನಿಮ್ಮನ್ನು ಅವರು ದೂರ ಮಾಡ್ಕೊಂಡಿದ್ದಾರೆ ಅನ್ನೋಂತಹ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನಿಮ್ಮಿಬ್ಬರಿಗೂ ಕೂಡ ತುಂಬಾ ಕ್ಲೋಸ್ ಆಗಿರುವಂತ ವ್ಯಕ್ತಿನೇ ಇಲ್ಲಿ ಈ ಕೆಲಸವನ್ನ ಮಾಡಿದ್ದಾರೆ. ನೋಡ್ಬಹುದು, ಆ ಕಡೆ ಒಂದು, ಈ ಕಡೆ ಒಂದು. ಸೊ ಯಾರೋ ಮಾತನ್ನ ಕೇಳ್ಕೊಂಡು ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಿನ ತುಂಬಾ ಕತ್ತಲೆ ತುಂಬಿಕೊಂಡು ನಿಮ್ಮ ಬಗ್ಗೆ ನೆಗೆಟಿವ್ನ ತುಂಬಿಕೊಂಡಿದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಕೆಲವೊಬ್ಬರಿಗೆ ಇದು ಬರ್ತಾ ಇರುವಂತಹ ಒಂದು ಚಾನಲೈಸ್ ಮೆಸೇಜ್ ಆಗಿದೆ. ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗ್ಬೇಕಂತ ಅಲ್ಲ, ಕೆಲವೊಬ್ಬರಿಗೆ ಈ ಎನರ್ಜಿ ಕನೆಕ್ಟ್ ಆಗ್ಬಹುದು. ಓಕೆನಾ? ಇಲ್ಲಿ ನೋಡ್ಬೋದು ಕ್ಯಾಂಡಲ್ ಲೈಟ್, ಬೆಳಕು ಏನಿದೆ ಅದು ಸ್ಥಿರವಾಗಿ ಪ್ರಕಾಶಮಾನವಾಗಿ ಉರಿತಾ ಇರುವಂಥದ್ದು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ತುಂಬಾ ಗಂಭೀರವಾಗಿರುವಂತಹ ಆಲೋಚನೆಯಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ. ಓಕೆ? ಹಾಗೇನೆ ಅವರ ಮನಸ್ಸಲ್ಲಿ ನಿಮಗಾಗಿರುವಂತಹ ಮೃದುವಾದ ಪ್ರೀತಿಯ ಸಂಕೇತ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ? ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಎಲ್ಲೋ ಒಂದ್ ಕಡೆ ಆ ಪ್ರೀತಿಯ ಒಂದು ತುಡಿತ ಹೆಚ್ಚಾಗಿದೆ. ಹೃದಯದಲ್ಲಿ ಒಂದು ಸುಂದರವಾಗಿರುವಂತಹ ಒಂದು ಭಾವನೆಯನ್ನ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ. ನೋಡ್ಬೋದು, ಎ ಲೆಟರ್ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ? ಎಸ್, ರೈಟ್. ಇಲ್ಲಿ ತುಂಬಾನೇ ಪಾಸಿಟಿವ್ ಎನರ್ಜಿ ಒಂದು ಬರ್ತಿರುವಂಥದ್ದು. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಅವರು ನಿಮ್ಮನ್ನ ಅವರ ಜೀವನದ ಒಂದು ಅರ್ಧ ಭಾಗ ಅಂತ ಹೇಳಿ ಭಾವಿಸ್ತಾ ಇದ್ದಾರೆ.
ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂತದ್ದು, ನಿಮ್ಮನ್ನ ಅವರು ತುಂಬಾ ಪ್ರೀತಿ ಮಾಡ್ತಾ ಇರುವಂತದ್ದು, ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ಒಂದು ಜೊತೆಗಿದ್ದಂತಹ ಈ ಒಡನಾಟ ಅವರಿಗೆ ಒಂದು ದೈವಿಕ ಅನುಭವವನ್ನ ಕೊಟ್ಟಿದೆ. ಸೊ ಇದನ್ನ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು ಕೂಡ, ಹೇಳಿರ್ಬೋದು ಕೂಡ, ನಿನ್ ಜೊತೆಗಿದ್ರೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಎಸ್. ಈ ಒಂದು ರೀಡಿಂಗ್ ನ ಯಾರೆಲ್ಲ ನೋಡ್ತಾ ಇರ್ಬೋದು, ಎ ಲೆಟರ್ ತುಂಬಾನೇ ಚಾನಲೈಸ್ ಆಗಿ ಬರ್ತಿರುವಂತದ್ದು, ಸಿ, ಪಿ, ಎಸ್, ಯು, ವಿ, ಬಿ, ಸಿ, ಆರ್ ಲೆಟರ್. ಡೇಟ್ ಆಫ್ ಬರ್ತ್ 19/5/11/21/1 5/8/10 11. ಓಕೆ, ಎನ್ ಲೆಟರ್ ಬರ್ತಾ ಇದೆ ಇಲ್ಲಿ. ಎ ಆ್ಯಂಡ್ ಎನ್ ಇರಬಹುದು, ಎನ್ ಆ್ಯಂಡ್ ಎ ಇರಬಹುದು, ಐ ಆ್ಯಂಡ್ ಎ ಇರಬಹುದು. ಸೊ ನಿಮ್ಮ ಪರ್ಸನ್ ನಿಮ್ಮ ಹೆಸರು. ಓಕೆ, ಯಾ. ನೆಕ್ಸ್ಟು ಕ್ಯಾಂಡಲ್ ವ್ಯಾಕ್ಸ್ ಆಯಿತು. ಚೆಕ್ ಮಾಡೋಣ ಟ್ಯಾರೋ ರೀಡಿಂಗಲ್ಲಿ ಏನು ಎನರ್ಜಿ ಬರುತ್ತೆ ಅಂತ. ಫೈವ್ ಆಫ್ ಸಾರ್ಟ್ಸ್ ನೋಡಬಹುದು. ಬೇರೆ ಯಾರು ಹೇಳಿದ ಮಾತನ್ನ ಕೇಳಿಕೊಂಡು ತಲೆ ತುಂಬ ಅವರು ನೆಗೆಟಿವ್ನ ತುಂಬಿಕೊಂಡಿರುವಂಥ ಎನರ್ಜಿ. ಫಸ್ಟ್ ಕಾರ್ಡ್ ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಫಸ್ಟ್ ನಿಮಗೆ ಅದೇ ಮೆಸೇಜ್ ಬಂತು. ಓಕೆ, ಸೊ ಇದು ಯಾರೋ ಒಬ್ಬರಿಗೆ ಇದು ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತಿರ್ಬೋದು ಈ ಮೆಸೇಜ್. ಯಾಕಂದರೆ ಕ್ಯಾಂಡಲ್ ವ್ಯಾಕ್ಸಲ್ಲೂ ಇದರಲ್ಲೂ ಸೇಮ್ ಬರ್ತಿದೆ ಆ್ಯಂಡ್ ಇಲ್ಲಿ 4 ಬರ್ತಾ ಇದೆ ಎನರ್ಜಿ. ಓಕೆ, ಸೊ ನಿಮಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ವಾ, ಸ್ವಲ್ಪ ದೂರ ಇದೆಯಲ್ವಾ, ಕಾಣಿಸ್ತಿದೆಯಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಏಸ್ ಆಫ್ ಪೆಂಟಿಕಲ್, 4 ಆಫ್ ಪೆಂಟಿಕಲ್, ಸಿ, 4 ಆಫ್ ಸಾರ್ಟ್ಸ್. ಸಿ 4 ಅನ್ನೋಂತಹ ಒಂದು ಎನರ್ಜಿಲಿ ತುಂಬ ಹೈ ಆಗಿದೆ ಎನರ್ಜಿ. 4 days, 4 minutes, 4 hours ಆ್ಯಂಡ್ 4 month ವೆರಿ ಇಂಪಾರ್ಟೆಂಟ್ ನಿಮಗೆ. ಓಕೆ, 3 ಆಫ್ ಪೆಂಟಿಕಲ್, ಸಿ, 3ನೇ ವ್ಯಕ್ತಿಯ ಒಂದು ಕೈವಾಡ ಜಾಸ್ತಿ ಇದೆ ಈ ರಿಲೇಶನ್ಶಿಪ್ಪಲ್ಲಿ. ಕ್ವೀನ್ ಆಫ್ ಕಪ್ಸ್, ದ ಹೆರೋಫೆಂಟ್, ವಾವ್, ದ ಸನ್ ಕಾರ್ಡ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್, ಸಿ, ಮತ್ತೆ 4 ನಂಬರ್, ದ ಎಂಪರರ್. ಸೊ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. 4 minutes, 4 days, 4 hours ಆ್ಯಂಡ್ 4 month ವೆರಿ ಇಂಪಾರ್ಟೆಂಟ್. ಅಥವಾ ನಿಮ್ಮಿಬ್ರು ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿ 4 month ಆಗಿರ್ಬೋದು, 4 days ನಿಮ್ಮಿಬ್ರು ಮಧ್ಯೆ ಬ್ರೇಕಪ್ ಅಂದಿರ್ಬೋದು, ದೂರ ಆಗಿರ್ಬೋದು, ಅಥವಾ 4 hours ನಿಮ್ಮಿಬ್ರು ಮಧ್ಯೆ ಎಲ್ಲೋ ಒಂದು ಕಡೆ ಜಗಳ ಆಗ್ಬೋದು, ಅಥವಾ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಮನಸ್ಸು ಅಷ್ಟು ಸ್ಥಿಮಿತವಾಗಿಲ್ಲ, ಎಲ್ಲೋ ಒಂದು ಕಡೆ ಬೇಜಾರಲ್ಲಿರುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಓಕೆ, ಸೊ ಎಸ್, ಇಲ್ಲಿ ಮೊದಲನೇದಾಗಿ ಅವರು ಮನಸ್ಸಲ್ಲಿ ತುಂಬ ಕತ್ತಲೆನ ತುಂಬಿಕೊಂಡಿದ್ದಾರೆ. ವೆರಿ ಸ್ಟ್ರಾಂಗ್ ಇಲ್ಲಿ ಬರ್ತಿರೋಂತಹ ಒಂದು ಮೆಸೇಜ್ ಇದು. ಓಕೆನಾ, ಆ್ಯಂಡ್ ಇಲ್ಲಿ ಓಕೆ, ಸೊ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಿರುವಂಥದ್ದು ನೋಡಬಹುದು. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಿದೆ ಆ್ಯಂಡ್ ದ ಎಂಪರರ್ ಬರ್ತಿರೋದ್ರಿಂದ ಈ ಎನರ್ಜಿಲಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಿದೆ. ನೀವು ಅವರ ಪಾಲಿಗೆ ಒಂದು ಭರವಸೆ ಆಗಿದ್ರಿ, ಈಗಲೂ ಕೂಡ ಆಗಿದ್ದೀರಾ. ಓಕೆನಾ, ಸೊ ಇವಾಗಲೂ ಕೂಡ ನಿಮ್ಮನ್ನು ಅವರು ಭರವಸೆ ಅಂತಾನೆ ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಅವ್ರ ಮನಸ್ಸಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ನಿಮ್ಮ ಮುಗುಳ್ನಗೆ ಅವರಿಗೆ ಧೈರ್ಯವನ್ನು ತುಂಬ್ತಾ ಇತ್ತು. ಸೊ ಈ ಮಾತು ನಿಮ್ಮ ಹತ್ರ ಅವ್ರು ಹೇಳಿರ್ಬೋದು ಕೂಡ, ನಿನ್ನ ಒಂದು ನಗು ನೋಡಿದ್ರೆ ಸಾಕು, ನನ್ನ ಲೈಫಲ್ಲಿ ಏನೇ ಕಷ್ಟ ಇದ್ರು ಅದನ್ನ ನಾನು ನಿಭಾಯಿಸ್ತೀನಿ, ಅದನ್ನ ಎದುರಿಸಿ ಬರ್ತೀನಿ
ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ನನ್ನ ಎದುರಿಗೆ ಕಣ್ಣೀರ್ ಹಾಕ್ಬೇಡ, ಅಥವಾ ಈ ಪ್ರೀತಿಯಲ್ಲಿ ನನ್ನ ವಿಷಯದಲ್ಲಿ ನೀನ್ ಕಣ್ಣೀರ್ ಹಾಕ್ಬೇಡ, ಕಣ್ಣೀರ್ ಹಾಕ್ಬಾರ್ದು ಅನ್ನುವಂತ ಒಂದು ಮಾತನ್ನ ನಿಮಗೆ ಯಾವಾಗ್ಲೂ ಅವ್ರು ಹೇಳ್ತಾ ಇದ್ರು. ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಈ ಮಾತನ್ನ ಹೇಳಿದವ್ರೆ ನಿಮಗೆ, ಕೆಲವೊಬ್ರಿಗೆ ಬರ್ತಿರೋ ಎನರ್ಜಿ ನಿಮಗೆ ಅವರೇ ಕಣ್ಣೀರ್ ಹಾಕ್ಸ್ತಾ ಇದ್ದಾರೆ. ಸೊ ಇದೆಲ್ಲೋ ಒಂದ್ ಕಡೆ ನಿಮಗೆ ತುಂಬಾ ಹರ್ಟ್ ಆಗ್ತದೆ. ಈ ತರ ಹೇಳಿದಂತ ವ್ಯಕ್ತಿ ಇವಾಗ ನನಗೆ ಯಾಕೆ ಇಷ್ಟು ಮೋಸ ಮಾಡಿದ್ರು ಅನ್ನೋಂಥ ಗೊಂದಲದಲ್ಲೂ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ 4 ಆಫ್ ಸಾರ್ಟ್ಸ್ ಬರ್ತಿದೆ. ಪ್ರೀತಿ ಇದೆ, ಎಲ್ಲೋ ಒಂದ್ ಕಡೆ ಅದು ಆ ಪ್ರೀತಿಯನ್ನ ನೀವು ಸಿಗಾಕೊಂಡಿರುವಂತದ್ದು, ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿರುವಂತ ಒಂದು ಎನರ್ಜಿ ಬರ್ತಿದೆ. ಕಣ್ಣೀರ್ ಹಾಕ್ಸಲ್ಲ, ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಮುಂದೆ ಫ್ಯೂಚರ್ ನಾವಿಬ್ರು ಹೀಗಿರೋಣ ಹಾಗಿರೋಣ ಅಂತೆಲ್ಲ ಪ್ಲಾನಿಂಗ್ ಮಾಡ್ಬಿಟ್ಟು ಎಲ್ಲೋ ಒಂದ್ ಕಡೆ ಅವರೇ ನಿಮಗೆ ಕಣ್ಣೀರ್ ಹಾಕ್ಸ್ತಾ ಇರುವಂತಹ ಎನರ್ಜಿ ಇಲ್ಲಿ ಬರ್ತಿದ್ರೆ. ಇನ್ನು ಕೆಲವೊಬ್ಬರಿಗೆ ಬರ್ತಿರುವಂತಹ ಎನರ್ಜಿ ಏನು ಅಂತ ಹೇಳಿದ್ರೆ, ನಿಮ್ಮ ನಗು ಅವರಿಗೆ ಧೈರ್ಯ ತುಂಬ್ತಿತ್ತು ಅಂತ ಏನು ಎನರ್ಜಿ ಬಂದಿತ್ತಲ್ವಾ, ಆ ಎನರ್ಜಿಲಿ ನಿಮ್ಮ ಪರ್ಸನ್ಗೆ ಕನೆಕ್ಟ್ ಮಾಡಿದಾಗ ಬರ್ತಿರುವಂತದ್ದು. ಇವಾಗ್ಲೂ ಕೂಡ ಆ ಧೈರ್ಯ ಏನಿದೆ ಅವರಿಗೆ, ನಿಮ್ಮ ನಗು ಮುಖದ ಆ ಫೋಟೋ ಏನಿದೆ, ಪಿಕ್ ಏನಿದೆ, ಅವರ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಫೋಟೋ ನಿಮ್ದು, ಆ ಫೋಟೋವನ್ನ ನೋಡ್ತಾನೆ ಅವರಿಲ್ಲಿ, ಆ ಮುಗುಳಿನಗೆಯ ಮುಖವನ್ನ ನೋಡ್ತಾನೆ ಅವರಿಲ್ಲಿ ಧೈರ್ಯವನ್ನು ತಗೊಳ್ತಿದ್ದಾರೆ. ಈ ಪ್ರೀತಿಯಲ್ಲೂ ಹೋಗಲ್ಲ, ಕೈ ಜಾರಿ ಹೋಗಲ್ಲ, ಸರಿ ಆಗತ್ತೆ ಅನ್ನೋಂಥ ಭರವಸೆನ ಅವ್ರಿಗೆ ಅವರೇ ಒಂದು ಧೈರ್ಯವನ್ನ ತುಂಬಿಕೊಳ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಆಗಿ ಅವ್ರ ಮನಸ್ಸಲ್ಲಿ ಫೀಲ್ ಮಾಡ್ತಿರುವಂತಹ ಒಂದು ಎನರ್ಜಿ ಅಂತ ನೋಡಿದಾಗ ಇಲ್ಲಿ ಅವ್ರು ನಿಮ್ಮೊಂದಿಗೆ ಒಂದು ಸುಂದರವಾಗಿರುವಂತಹ ಸಂಸಾರ ಅಥವಾ ಓಕೆ ಮುಂದಿನ ಒಂದು ಭವಿಷ್ಯವನ್ನ ಅವರು ಕನಸನ್ನ ಕಾಣ್ತಾ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಬರ್ತಿದೆ. ನೋಡ್ಬೋದು ಇಲ್ಲಿ ದ ಹೆರೋಫೆಂಟ್ ಕಾರ್ಡ್ ಬರ್ತಿದೆ ಅಂಡ್ ದ ಸನ್ ಕಾರ್ಡ್ ಬರ್ತಿರೋದ್ರಿಂದ ಒಂದು ಹೊಸ ಅಧ್ಯಾಯ, ಹೊಸ ಪ್ರಾರಂಭ ಅಂಡ್ ಒಂದು ರೀಕನ್ಸಿಲೇಷನ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಓಕೆ. ಸೊ ಇಲ್ಲಿ ಎನರ್ಜಿ ನೋಡಿದಾಗ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ತುಂಬಾ ಉತ್ತಮವಾದಂತಹ, ಎತ್ತರವಾಗಿರುವಂತಹ, ಅಂದ್ರೆ ಒಂದು ಓಕೆ ಉನ್ನತವಾಗಿರುವಂತಹ ಸ್ಥಾನದಲ್ಲಿದ್ದಾರೆ. ಇಲ್ಲಿ ತುಂಬಾ ಹೈ ಪೋಸ್ಟ್ ಕೆಲಸದಲ್ಲಿ, ಜಾಬ್ ಅಲ್ಲಿ ಇರಬಹುದು, ಅಥವಾ ಅವರು ತುಂಬಾ ಗೌರವವನ್ನ ಕೊಡುವಂತವ್ರು, ಬೇರೆಯವರನ್ನ ರೆಸ್ಪೆಕ್ಟ್ ಮಾಡುವಂತಹ ಕೆಲಸದಲ್ಲಿ ಇದ್ದಾರೆ. ಇಲ್ಲಿ ಸೋಷಿಯಲ್ ಅಲ್ಲೂ ಇರಬಹುದು, ಸೋಷಿಯಲ್ ಮೀಡಿಯಾದಲ್ಲೂ ಇರಬಹುದು, ಅಥವಾ ತುಂಬಾ ಫ್ಯಾನ್ ಫಾಲೋವರ್ಸ್, ಅಥವಾ ತುಂಬಾ ಜನರ ಒಂದು ಪರಿಚಯ, ಅಥವಾ ತುಂಬಾ ಜನರ ಒಂದು ಪ್ರೀತಿನ ನಿಮ್ಮ ಪರ್ಸನ್ ಗಳಿಸಿದ್ದಾರೆ. ಅವರೆಲ್ಲೋ ಒಂದ್ ಕಡೆ ನೆಕ್ಸ್ಟ್ ಲೆವೆಲ್, ಉನ್ನತವಾದಂತಹ ಸ್ಥಾನದಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ, ಬಟ್ ಅವ್ರು ಎಷ್ಟೇ ಉನ್ನತವಾದಂತಹ ಸ್ಥಾನದಲ್ಲಿ ಇದ್ರೂ ಕೂಡ ಅವ್ರ ಮನಸ್ಸಲ್ಲಿ ಅತೀವವಾಗಿ ಉನ್ನತ ಸ್ಥಾನವನ್ನ ಪಡೆದಿರೋರು ನೀವು. ಓಕೆನಾ, ಸೊ ಯಾಕಂತ ಹೇಳಿದ್ರೆ ಇಲ್ಲಿ ಏಸ್ ಆಫ್ ಪೆಂಟಿಕಲ್, ಅವ್ರು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ರು ಕೂಡ ಅವ್ರ ಮನಸ್ಸಲ್ಲಿ ನೀವು ಅವ್ರ ಸ್ಥಾನ ಏನಿದೆ ಅದಕ್ಕಿಂತ ಡಬಲ್ ಸ್ಥಾನವನ್ನು ನಿಮಗೆ ಅವ್ರು ಕೊಟ್ಟಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಅಂಡ್ ಎಮೋಷನಲಿ ಎಲ್ಲೊಂದ್ ಕಡೆ ನಿಮ್ಮ ಪರ್ಸನ್ ತುಂಬಾ ವೀಕ್ ಇದ್ದಾರೆ. ಎಮೋಷನಲಿ ಎಲ್ಲೊಂದ್ ಕಡೆ ನಿಮ್ ಜೊತೆ ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರೋದ್ರಿಂದ ನಿಮ್ಮ ಒಂದು ಸಣ್ಣ ಮಾತು ಅವರು ತುಂಬಾ ಬೇಗ ಹರ್ಟ್ ಮಾಡ್ಕೊಳ್ತಾರೆ. ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಬಹುದು ಕೂಡ, ನೀನ್ ಈ ತರ ಮಾತಾಡ್ಬೇಡ, ಅಥವಾ ನೀನ್ ಈ ತರ ಹೇಳಿದ್ರು ಕೂಡ ನಂಗೆ ಹರ್ಟ್ ಆಗ್ಬಿಡತ್ತೆ, ಬೇಜಾರಾಗತ್ತೆ, ಬೇಗ ಬೇಜಾರಾಗತ್ತೆ, ಈ ತರ ಎಲ್ಲ ನಿಮ್ಮ ಹತ್ರ ಅವ್ರು ಶೇರ್ ಮಾಡ್ಕೊಂಡಿದ್ರು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಅವರು ನಿಮ್ಮ ಬಗ್ಗೆ ಯೋಚಿಸುವಾಗ ಅವ್ರ ಮನಸ್ಸನ್ನ ಮಂಜಿನಂತೆ ಕರಗಿಸ್ಕೊಳ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಓಕೆ ಇತ್ತೀಚಿನ ದಿನದಲ್ಲಿ ಅವ್ರು ನಿಮ್ಮ ಬಗ್ಗೆ ತುಂಬಾ ಕನಸನ್ನ ಕಾಣ್ತಿರುವಂತ ಒಂದು ಎನರ್ಜಿ ಬರ್ತಿದೆ. ನಿಮ್ಮನ್ನ ಕಳ್ಕೊಳ್ಳುವಂತ ಭಯನೂ ಅವ್ರಿಗೆ ಅಲ್ಲಿ ಕಾಡ್ತಾ ಇರುವಂತದ್ದು. ಅದಕ್ಕೆ ಅವ್ರು ಕೆಲವೊಮ್ಮೆ ಹೆಚ್ಚು ಪ್ರೀತಿ ನಿಮ್ಮ ಹತ್ರ ಅವರು ಪ್ರೀತಿನ ತೋರಿಸ್ಕೊಳ್ಳೋದಿಲ್ಲ, ಅಥವಾ ಹೆಚ್ಚು ಪ್ರೀತಿನ ನಿಮ್ ಜೊತೆ ಮಾತಾಡಲ್ಲ, ಜಾಸ್ತಿ ಕನೆಕ್ಟ್ ಕೂಡ ಆಗಲ್ಲ, ಅಟ್ಯಾಚ್ಮೆಂಟು ತುಂಬಾ ಹರ್ಟ್ ಮಾಡುತ್ತೆ ಅಂತ ಎಲ್ಲೋ ಒಂದ್ ಕಡೆ ಅವ್ರು ನಿಮ್ಮಿಂದ ಸ್ವಲ್ಪ ಮೌನವಾಗಿ ಹಿಂಸರಿತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಆ ಮೌನವೇ ಅವರ ಪ್ರೀತಿಯ ಒಂದು ಗಾಢತೆಯ ಒಂದು ಎನರ್ಜಿ, ಹೈ ಎನರ್ಜಿಲಿ ಬರ್ತಿರುವಂತದ್ದು. ಓಕೆ, ಅಂಡ್ ಇಲ್ಲಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೋಡಿದಾಗ ದ ಸನ್ ಕಾರ್ಡ್ ಬರ್ತಿದೆ ಇಲ್ಲಿ. ಓಕೆ, ಅವ್ರು ಕೇವಲ ನಿಮ್ಮೊಂದಿಗೆ ಒಂದು ಸಮಯವನ್ನು ಕಳೆಯುವಂಥದ್ದು, ಅಥವಾ ಆ ಸಮಯವನ್ನು ಕಳೆದಕ್ಕೋಸ್ಕರ ಬಯಸ್ತಾ ಇಲ್ಲ ಅವ್ರಿಲ್ಲಿ. ಓಕೆನಾ, ನಿಮ್ಮೊಂದಿಗೆ ಒಂದು ಸಾಮ್ರಾಜ್ಯವನ್ನೇ ಕಟ್ಟಬೇಕು, ಅಥವಾ ಇಲ್ಲಿ ಸ್ಥಿರವಾದಂತಹ ಜೀವನವನ್ನು ನಡೆಸೋದಕ್ಕೆ ಅವ್ರು ಬಯಸ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ನಿಮ್ಮ ಕೈ ಹಿಡಿದು ನಡೆಯುವ ಪ್ರತಿ ಹೆಜ್ಜೆಯು ಅವರಿಗೆ ಪವಿತ್ರ ಅನ್ನುವಂಥ ಫೀಲ್ನ ಅವರಿಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಓಕೆ, ನೈಸ್. ಓಕೆ, ಇಲ್ಲಿ ಇನ್ನೊಂದು ಸ್ಟ್ರಾಂಗ್ ಮೆಸೇಜ್ ನಿಮಗೆ ಸಿಗ್ತಾ ಇರುವಂಥದ್ದು.
ನಿಮ್ಮ ಪ್ರೀತಿ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಓಕೆ ನೀವು ಓಕೆ ರೈಟ್ ಕ್ವೀನ್ ಆಫ್ ಕಪ್ಸ್ ಬರ್ತಿದೆ ಈ ಎನರ್ಜಿಲಿ ಬರ್ತಿರುವಂಥದ್ದು. ಓಕೆ ರೈಟ್ ಎಸ್, ನಿಮ್ಮ ಪರ್ಸನ್ ಅವ್ರು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮ ಓಕೆ ನಿಮ್ಮನ್ನ ನೋಡಿದ ತಕ್ಷಣ ಅಥವಾ ನಿಮ್ಮ ಒಂದು ಎನರ್ಜಿ ಏನಿದೆ ಅವರ ಕಷ್ಟವನ್ನ ಕರಗಿಸುತ್ತೆ ಅನ್ನುವಂತಹ ಒಂದು ನಂಬಿಕೆನ ಅವ್ರು ಇಟ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ಅವ್ರ ನೋವನ್ನೆಲ್ಲ ಅವರೇ ನುಂಗ್ಕೊಂಡು ನಿಮಗೆ ಸುಖ ನೀಡೋದಕ್ಕೆ ಅಥವಾ ನಿಮಗೆ ಖುಷಿಯನ್ನು ಕೊಡೋದಕ್ಕೆ ಅವ್ರು ಇಲ್ಲಿ ಮುಂದಾಗ್ತಾ ಇದ್ದಾರೆ. ಈ ತರದ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಪ್ರೀತಿ ಅಂದ್ರೆ ಕೇವಲ ಒಟ್ಟಿಗಿರೋದಲ್ಲ, ಇಬ್ರು ಕೂಡ ಒಬ್ರನ್ನೊಬ್ರು ಅರಿಯದಂತೆ ತ್ಯಾಗ ಮಾಡುವುದು ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಂದ್ರೆ ತ್ಯಾಗ ಮಾಡೋದು ಅಂತ ಹೇಳಿದ್ರೆ ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ತ್ಯಾಗ ಮಾಡುವಂತ ವಿಷಯದಲ್ಲಿ ಬಂದಾಗ ಅವ್ರು ಏನ್ ತ್ಯಾಗ ಮಾಡ್ತಿದಾರೆ ಅಂತ ನಿಮಗೆ ಗೊತ್ತಾಗ್ಬಾರ್ದು. ಅರಿಯದಂತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ದಿರೋ ಹಾಗೆ, ನೀವೇನ್ ತ್ಯಾಗ ಮಾಡ್ತಿದ್ರ ಅಂತ ನಿಮ್ಮ ಪರ್ಸನ್ಗೆ ಗೊತ್ತಾಗ್ದಿರೋ ಹಾಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ, ಈ ಪ್ರೀತಿಯಲ್ಲಿ ತ್ಯಾಗವನ್ನ ಮಾಡ್ತಾ ಇದ್ದೀರಾ ಅನ್ನೋಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಎಲ್ಲೊಂದ್ ಕಡೆ ನಿಮ್ಮ ಪರ್ಸನ್ ಫೀಲ್ ಮಾಡ್ತಿದೆ ಪ್ರೀತಿ ಅಂತ ಹೇಳಿದ್ರೆ ಕೇವಲ ಒಟ್ಟಿಗಿರೋದಲ್ಲ, ಒಬ್ಬರಿಗಾಗಿ ಒಬ್ಬೊಬ್ರಿಗೆ ಗೊತ್ತಾಗದಿರೋ ಹಾಗೇನೆ ತ್ಯಾಗ ಮಾಡುವುದು ಕೂಡ ಒಂದು ಪ್ರೀತಿ ಆಗಿರುತ್ತೆ. ಸೊ ಇಲ್ಲಿ ಈ ಪ್ರೀತಿಯಲ್ಲಿ ತ್ಯಾಗ ಅನ್ನುವಂಥದ್ದು ಹೆಚ್ಚಿಗೆ ಎನರ್ಜಿ, ಸ್ಟ್ರಾಂಗ್ ಎನರ್ಜಿ ಬರ್ತಿರುವಂಥದ್ದು. ಓಕೆನಾ? ಎಸ್, ಓಕೆ. ಸೊ ಇಲ್ಲಿ ಓವರ್ ಆಲ್ ನೋಡಿದಾಗ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿ ನಿಮ್ ಬಗ್ಗೆ ಒಂದು ಅಪಾರವಾಗಿರುವಂತ ಗೌರವವಿದೆ. ಹಾಗೇನೆ ನಿಮ್ಮನ್ನು ಅವ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇದೊಂದು ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಮೆಸೇಜ್ ಎನರ್ಜಿ ನಿಮಗಿಲ್ಲಿ ಬರ್ತಾ ಇದೆ. ನೋಡೋಣ, ಚೆಕ್ ಮಾಡೋಣ ಇದಕ್ಕೆ ಏಂಜಲ್ ಇಂದ ಓಕೆ ರೊಮ್ಯಾಂಟಿಕ್ ಏಂಜಲ್ ಇಂದ ಏನ್ ಗೈಡೆನ್ಸ್ ಬರುತ್ತೆ ಈ ಪ್ರೀತಿಗೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ಸೋಲ್ಮೇಟ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, pay attention to the red flag. Engagement. ಓಕೆ, ನನ್ನ ಮೆಸೇಜ್ನ ತೆಗಿತೀನಿ ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್ ಅಂತ ಬರ್ತಿದೆ. ಸೊ ಯಾವುದು ನಿಮ್ಮ ಕಂಟ್ರೋಲ್ ಅಥವಾ ಗಿವ್ ಯುವರ್ ರಿಲೇಶನ್ಶಿಪ್ ಅ ಚಾನ್ಸ್, ವರ್ಕ್ ಆನ್ ಯುವರ್ ಪಾರ್ಟ್ನರ್ಶಿಪ್. ಓಕೆ, ನಿಮ್ಮ ಪರ್ಸನ್ಗೆ ಒಂದು ಅವಕಾಶನೂ ಕೂಡ ಕೊಡಬಹುದು. ಯಾರಾದರೂ ಇಲ್ಲಿ ನಾನಿನ್ನು ಈ ಪರ್ಸನ್ಗೆ ಅವಕಾಶ ಕೊಡಲ್ಲ ನಾನಿನ್ನು ಅಂತ ಏನಾದರೂ ಆ ಥರ ಮನಸ್ಸಲ್ಲಿ ನಿರ್ಧಾರ ಮಾಡಿದರೆ ಏಂಜಲಿಂದ ಬರ್ತಿರುವಂಥದ್ದು ಓಕೆ ನಿಮ್ಮ ಒಂದು ಪರ್ಸನ್ಗೆ ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಒಂದು ಚಾನ್ಸ್ನ ಕೊಡಿ ಅನ್ನೋವಂಥ ಒಂದು ಗೈಡೆನ್ಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಯಾವುದೆಲ್ಲ ನಿಮಗೆ ತುಂಬ ಸಿಚುವೇಶನ್ ತುಂಬ ಕಷ್ಟ ಅನ್ನಿಸ್ತಿದೆ ಅದನ್ನ ಯೂನಿವರ್ಸಿಗೆ ಲೆಟ್ ಗೋ ಮಾಡಿ, ಅದನ್ನು ಬಿಟ್ಬಿಡಿ, ಯೂನಿವರ್ಸಿಗೆ ಸರೆಂಡರ್ ಮಾಡಿ, ನಿಮ್ಮ ಮೈಂಡಿಂದ ಅದನ್ನು ತೆಗೆದು ಹಾಕಿ ಅನ್ನೋವಂಥ ಒಂದು ಎನರ್ಜಿಲಿ ಬರ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಸೋಲ್ಮೇಟ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ. ಓಕೆನಾ? ಸೊ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ ನಿಮ್ಮ ಎದುರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.